ಸ್ನೇಹಿತರೆ ನಮಸ್ಕಾರ. ನಾನು ಅಮೃತ್ ಶೆಣೆ ಉಡುಪಿಯಿಂದ. ಈ RSS ಬಿಜೆಪಿಯವರು ಯಾವಾಗ ಹಿಂದೂ ಮುಸ್ಲಿಂ ಈ ತರ ನಮ್ಮ ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡ್ತಾರ ಆವಾಗ ನನ್ಗೆ ಮಾತಾಡೋಣ ಅಂತ ಅನಿಸ್ತದೆ. ಹಾಗೆ ನಾನು ಬಂದೆ. ನಿನ್ನೆ ಎಲ್ಲ ಮೊನ್ನೆ ಯಾರೋ ಅದು ಡಾಕ್ಟರ್ ಅರುಣ್ ಉಳ್ಳಾಳ್ ಅಂತೆ, ಅವರಿಗೆ ಯಾರು ಡಾಕ್ಟರ್ ಡಿಗ್ರಿ ಕೊಟ್ಟಿದ್ದ ದೇವರಿಗೆ ಗೊತ್ತು. ಅದ್ರ ಮೇಲೆ ಅವರು ಶಿಕ್ಷಕರು. ಅವರು ಹೇಳ್ತಾರೆ ಒಂದು ವೇದಿಕೆಯಲ್ಲಿ ಭಾಷಣ ಮಾಡುವಾಗ, ಹಿಂದೂಗಳ ಮದುವೆ ಹಾಲ್ನಲ್ಲೇ ಮದುವೆ ಮಾಡ್ಕೊಳ್ಬೇಕು, ಹಿಂದೂಗಳ ಶಾಲೆಗೆ ಹೋಗ್ಬೇಕು. ಇದೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವಾಗಲೂ ಇತಿಹಾಸದ ವಿಷಯಗಳು. ಇವತ್ತು ನಾವು 75 ವರ್ಷದಿಂದ ಭಾರತೀಯರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಭೇದ ಭಾವ ಇಲ್ಲದೆ ಬದುಕ್ತಾ ಇದ್ದೇವೆ. ಆದ್ರೂ ಇವರು ರಾಜಕೀಯ ಲಾಭಕ್ಕಾಗಿ ಒಂದು ಧರ್ಮದ ಜನರನ್ನ ಪ್ರಚೋದಿಸುವಂತದ್ದು, ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತದ್ದು ಮಾಡ್ತಾ ಇರುವಾಗ ನಾನು ಮಾತಾಡಬೇಕಾಗ್ತದೆ. ಡಾಕ್ಟರ್ ಅರುಣ್ ಉಳ್ಳಾಳ್ರೆ, ನಿಮ್ಗೆ ಒಂದು ಚಾಲೆಂಜ್. ಬಹಳ ಜನ ಬಿಜೆಪಿಯವರು ನಿಮ್ಮ ಹಾಗೆ ಮಾತಾಡೋವರಿಗೂ ಕೂಡ ಇದು ಅನ್ವಯ ಆಗ್ತದೆ. ನಾನು ಜಾತಿ ಧರ್ಮ ನೋಡುವ ವ್ಯಕ್ತಿ ಅಲ್ಲ, ನಾನು ಎಲ್ಲರನ್ನ ಮನುಷ್ಯರನ್ನಾಗಿ ನೋಡುವವನು. ಆದ್ರೂ ನೀವು ಉಲ್ಲೇಖ ಮಾಡಿದ್ದಕ್ಕೆ ಜಾತಿ ಧರ್ಮದ ಬಗ್ಗೆ ಮಾತಾಡುವ ನಿಮ್ಮ RSS ಬಿಜೆಪಿ ಅವರು ದೊಡ್ಡ ಚಿನ್ನಾಭರಣಗಳ ಮಳಿಗೆ, ಆಮೇಲೆ ಗಾರ್ಮೆಂಟ್ ಇದು ಬಟ್ಟೆಗಳ ಮಳಿಗೆ, ಬೇರೆ ಬೇರೆ ದೊಡ್ಡ ದಿನಸಿ ದವಸ ಧಾನ್ಯಗಳ ಅಂಗಡಿ, ಹೋಟೆಲ್ ಎಲ್ಲ ಇದೆ. ನೀವು ಮೊದಲು ಇಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶ ಹೇಳಿ ಬೋರ್ಡ್ ಹಾಕಿ ನೋಡುವ. ನಿಮ್ಮ ಲಾಭಕ್ಕೆ ನಿಮ್ಮ ಹೊಟ್ಟೆಪಾಡಿಗೆ ಮಾಡುವ ವ್ಯಾಪಾರದಲ್ಲಿ ನಿಮ್ಗೆ ಯಾರು ಬಂದ್ರು ಗಲ್ಲಾಗಿ ಹಣ ಹಾಕಿದ್ರೆ ಆಗ್ತದ, ಅಥವಾ ಅಲ್ಲಿ ಮೊದಲು ಬೋರ್ಡ್ ಹಾಕಿ 1-2 ಅಂಗಡಿ ತೋರಿಸಿ ನೀವು. ನಾನು ನನ್ನ ನಂಬರ್ ಹೇಳ್ತೇನೆ, ನಾನು ಅದನ್ನ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನನಗೆ ಈ ಡಿವಿಷನ್ ಬೇಡ. ಎಲ್ಲರ ಅಂಗಡಿಗೆ ಎಲ್ಲರೂ ಹೋಗ್ಬೇಕು, ಎಲ್ಲರ ಶಾಲೆಗೆ, ಎಲ್ಲರ ಮದುವೆ ಹಾಲಿಗೆ ಎಲ್ಲರೂ ಹೋಗ್ಬೇಕು. ಬಟ್ ನೀವು ಹೇಳುವಾಗ ನಿಮ್ಗೆ ಯಾರು ಬಂದ್ರು ವ್ಯಾಪಾರ ಕೊಟ್ಟರು ಆಗ್ತದೆ. ನಿಮ್ಮ ಹೊಟ್ಟೆಪಾಡಿಗೆ, ನಿಮ್ಮ ಜೀವನೋಪಾಯಕ್ಕೆ ಯಾವ ಜಾತಿ ಯಾವ ಧರ್ಮದವರು ಆಗ್ತದೆ. ನಿಮ್ಗೆ ಹುಷಾರಿಲ್ದಿದ್ದಾಗ ಯಾವ ಧರ್ಮದವರ ರಕ್ತವೂ ಆಗ್ತದೆ. ನೋಡುವ, ನೀವು ಇವತ್ತು ಹೇಳಿ, ನಾನು ಸತ್ರು ಕೂಡ ಬೇರೆ ಧರ್ಮದವರ ರಕ್ತ ಸ್ವೀಕಾರ ಮಾಡೋದಿಲ್ಲ, ಅಥವಾ ನನ್ನ ತಂದೆ ತಾಯಿಗೆ ಅನಾರೋಗ್ಯ ಇದ್ದಾಗ ಮಾಡೋದಿಲ್ಲ, ಯಾರಾದ್ರೂ ಹೇಳ್ತಾರ? ಅಲ್ಲ, ನಾನು ಈಗ ಹೇಳುದಿಲ್ಲ, ಇಂಥದ್ದು ಬಯಸುದಿಲ್ಲ. ನಿಮ್ಮ ಮಾತಿಗೆ ಒಂದು ಪ್ರತಿಕ್ರಿಯೆಯಾಗಿ ನಾನು ಹೇಳಿರುವಂತದ್ದು. ಈ ವಿಡಿಯೋವನ್ನ ಅದ್ಯಾರೋ ಡಾಕ್ಟರ್ ಅರುಣ್ ಉಳ್ಳಾಳ್ ಅಂತೆ, ಅಂತ ದೊಡ್ಡ ಹೆಸರು ಅಲ್ಲ, ಯಾರು ಹೇಳಿ ಗೊತ್ತಿಲ್ಲ. ಆದ್ರೂ ಅಂತ ಮನೋಸ್ಥಿತಿಯವರು ತುಂಬಾ ದೊಡ್ಡ ಜನರು ಇದ್ದಾರೆ. MLA MP ಗಳು, ಬಹುತೇಕ ದೊಡ್ಡ ಬಿಜೆಪಿ ಲೀಡರ್ ಇದ್ದಾರೆ. ಈ ಚಾಲೆಂಜ್ ಎಲ್ಲರಿಗೆ ಕೂಡ. ಥ್ಯಾಂಕ್ ಯು ಸೋ ಮಚ್.